ಎದುರ ಅಧ್ಯಕ್ಷ ಸ್ವಾಮೀಜಿಗಳನ್ನ ಮಾಡ್ರಿ ಅಂತ ಎದುರ ಅಧ್ಯಕ್ಷ ವೀರಶೈವ ಮಹಾಸಭಾ ಯಾಕ್ರೆ ಸಾಕಾಗಲ್ಲ ಅವ್ರಿಗೆ ಏನು ಮಾಡೋರದ. ಈಗ ವೀರಶೈವ ಮಹಾಸಭಾ ಅದು ಏನು ಸ್ವಲ್ಪ ಹೆಂಗಿದ್ದವರು ವಿಶಾಲ ಮನೋಭಾವನೆ ಇದ್ದವರು ಆಗ್ಬೇಕು. ಸಾಕು. ಈಗ ಯಡಿಯೂರಪ್ಪ ಶಾಮನೂರವರು ಇದು ಆದಮೇಲೆ ಈಗ ಅವ್ರಿಗೆ ಬಿಟ್ಟು ಮನೆಯಲ್ಲಿರ್ಬೇಕು. ಮನೆಯಲ್ಲಿರುವಂಥ ವಯಸ್ಸಿಗೆ ಇನ್ನು ಯಾವುದೋ ಸುಮ್ಮನೆ ಅವರು ಶಾಮನೂರು ಶಿವಶಂಕರಪ್ಪ ಅಷ್ಟು ವಯಸ್ಸಾದರೂ ಅವ್ರು ಆ್ಯಕ್ಟಿವ್ ಇದ್ದರು, ಅವರು ಕ್ರಿಯಾಶೀಲರಿದ್ರು ಏನೇ ಇರಲಿ. ಆದರೆ ಯಡಿಯೂರಪ್ಪ ಆ ರೀತಿ ಆ ಶಾಮನೂರವ್ರ ಜೊತೆಗೆ ಹೋಲಿಕೆ ಮಾಡಲಿಕ್ಕೆ ಆಗೋದಿಲ್ಲ. ಸ್ವಾಮೀಜಿಗಳನ್ನು ಮಾಡಿ ಅಂತೇಳಿ ಭಾಳಷ್ಟು ಜನ ಮಾಡಬೇಕು ಶಾಮನೂರು. ಯಾಕಂದ್ರೆ ಮೊದಲ ಸ್ವಾಮೀಜಿಯವರು ಇದ್ದರು, ಹಿಂದೆ ಹಾನಗಲ್ದ ಕುಮಾರಸ್ವಾಮಿಗಳು ಅದರ ಒಂದು ನೇತೃತ್ವ ತೊಗೊಂಡರು. ಇವರೆಲ್ಲ ರಾಜಕಾರಣಿಗಳು ಇರಬಾರ್ದು. ನನಗೆ ಕೇಳಿದ್ರೆ ಯಾವುದೇ ರಾಜಕೀಯ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತದ ವೀರಶೈವ ಮಹಾಸಭಾ ಅಧ್ಯಕ್ಷ ಆಗಬೇಕು. ರಾಜಕೀಯ ನಿವೃತ್ತಿ ಆದವರು ಆಗಬೇಕು. ಏನಾಗ್ತದೆ, ಅವರು ತಮ್ಮ ಸ್ವಾರ್ಥಕ್ಕಾಗಿ ಇವತ್ತು ವೀರಶೈವ ಮಹಾಸಭಾ ಹೆಸರು ಹೇಳ್ಕೊಂಡು ಲಿಂಗಾಯತ ಕೂಟ ಅಂತೇಳಿ ಇವರು ಅಧಿಕಾರ ಮಂತ್ರಿಗಳು ಆಗಲಿಕ್ಕೆ ಟಿಕೆಟ್ ತೊಗೊಲಿಕ್ಕೆ ಅದನ್ನು ಉಪಯೋಗ ಮಾಡ್ಕೋತಾರೆ. ನನಗೆ ಕೇಳಿದ್ರೆ ರಾಜಕೀಯೇತರ ವ್ಯಕ್ತಿ ಸಮಾಜದಲ್ಲಿ ಒಳ್ಳೆಯ ಹೆಸರು ಇಟ್ಕೊಂಡವರು, ಒಳ್ಳೆಯ ಸಮಾಜ ಸೇವೆ ಮಾಡಬೇಕು ಅನ್ನೋಥರ ಅನೇಕ ಒಳ್ಳೆಯವರು ಅದಾರೆ. ಇವ್ರು ಯಾರೂ ಆಗಬಾರ್ದು. ನನಗೆ ಕೇಳಿದ್ರೆ ಯಾರು ರಾಜಕೀಯ ಒಳಗೆ ಇವತ್ತು ಅಸ್ತಿತ್ವದಾಗ ಅದಾರ, ಈಶ್ವರ ಖಂಡ್ರೆ ಆಗಲಿ, ಯಡಿಯೂರಪ್ಪ ಕುಟುಂಬ ಆಗಲಿ, ಶಾಮನೂರು ಕುಟುಂಬ ಆಗಲಿ, ಯಾರೂ ಆಗಬಾರ್ದು. ಒಬ್ಬರು ಒಳ್ಳೆಯವರು ಅದಾರ, ಸಾಕಷ್ಟು ಮಂದಿ ಅದಾರ. ಒಬ್ಬರು ಮಠಾಧೀಶರನ್ನ ಗೌರವ ಅಧ್ಯಕ್ಷ ಮಾಡಿ, ಒಬ್ರಿಗೆ ಕಾರ್ಯಾಧ್ಯಕ್ಷರು ಒಳ್ಳೆಯ ರಾಜಕೀಯೇತರ ವ್ಯಕ್ತಿ ಇರ್ಬೇಕು. ಕಾಂಗ್ರೆಸ್ ಇರಬಾರ್ದು, BJP ಇರಬಾರ್ದು, JDS ಇರಬಾರ್ದು. ಅಂಥವ್ರು ಮಾಡಿದ್ರೆ ಅದಕ್ಕೆ ಸಮಾಜಕ್ಕೆ ಇಲ್ಲ. ಇವರಿಂದ ಏನು ಇವ್ರು ತಮ್ಮ ಸ್ವಾರ್ಥಕ್ಕಾಗಿ ವೀರಶೈವ ಮಹಾಸಭಾ ಇಟ್ಟು ದಿವಸ ಎಲ್ಲರೂ ಬಳಕೆ ಮಾಡಿಕೊಂಡಿದ್ದು ತಮ್ಮ ರಾಜಕೀಯ ಸ್ವಾರ್ಥಕ್ಕೆ.